ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾವಿವತ್ತು ಒಂದು ಗೃಹ ಪ್ರವೇಶಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮೈಸೂರಲ್ಲೇ ಗೃಹ ಪ್ರವೇಶ, ಹಸ್ಬೆಂಡ್ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ನಾನು ಹಸ್ಬೆಂಡ್ ಸಮೂ 3 ಜನ. ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದ್ದಾರೆ. ಸಮೂ ಇಲ್ಲಿ ಸಮೂನು ರೆಡ್, ನಾನು ರೆಡ್. ಇಬ್ರು ಯಾಕೋ ಇನ್ಸಿಡೆಂಟ್ ಆಗಿ ಒಂದೇ ಕಲರ್ ಮ್ಯಾಚ್ ಮಾಡ್ತಾ ಇದೀವಿ. ಹೆಂಗೆ ಅಂತ ಗೊತ್ತಿಲ್ಲ. ನಾನು ಅವ್ನು ಅದು ಹಾಕೋತಾನೆ ಅನ್ನೋದು ನಂಗೆ ಗೊತ್ತಿಲ್ಲ. ನಾನು ರೆಡ್ ಕಲರ್ ಸ್ಯಾರಿ ಉಡ್ತೀನಿ ಅನ್ನೋದು ಅವನಿಗೂ ಕೂಡ ಗೊತ್ತಿಲ್ಲ. ಹಾಗೇನೆ ಹೆಂಗೋ ಮ್ಯಾಚ್ ಆಗಿಬಿಡ್ತೈತೆ ಅಲ್ಲ ಚಿನ್ನಮ್ಮ, ಅಲ್ವಾ? ಅವನಿಗೆ ಇವಾಗ ಗೊತ್ತಾಯ್ತಂತೆ, ನನಗೆ ಮನೆಯಿಂದ ಹೊರಡುವಾಗಲೇ ಗೊತ್ತಾಯ್ತು. ಅವನೇನು ನನ್ನ ಕೇಳಲ್ಲ, ಅವನಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೋತಾನೆ. ಅವನೇ ಎತ್ತಿಟ್ಕೊಂಡಿರ್ತಾನೆ, ಅವನೇ ಹಾಕಂತಾನೆ. ಶ್ರೀನಗರ 3rd ಸ್ಟೇಜಲ್ಲಿ ಮನೆ ಗೃಹ ಪ್ರವೇಶ ಇರೋದು. ನಮಗೆ ಸ್ವಲ್ಪ ನಿಯರೇ ಆಗುತ್ತೆ. ಗೃಹ ಪ್ರವೇಶ ಅಟೆಂಡ್ ಮಾಡ್ತೀವಿ. ಹಾಗೇನೆ ಇವತ್ತು ಯಾಕೋ ಏನೋ ಮಾತಾಡಕ್ಕೂ ಮೂಡಿಲ್ಲ, ಹೇಳ್ಬಿಟ್ಟೆ. ಮೂಡ್ಲೇದು. ಆಕ್ಚುಲಿ ಅನ್ಕೊಂತಿರ್ತೀರಾ ಇದೇನ್ ಇವ್ರು ಕಾರಲ್ಲಿ ಮಾತ್ರ ಮಾತಾಡ್ತಾರೆ, ಮನೇಲೂ ಮಾತಾಡಲ್ಲ ಏನಿಲ್ಲ ಅಂತ. ನಾವು ಎಲ್ಲಾದ್ರೂ ಹೊರಡುವಾಗನೇ ವಿಡಿಯೋ ಮಾಡಿರೋದು ನೋಡಿರ್ತೀರ ವ್ಲಾಗ್ಸ್ಗಳನ್ನ. ಹಾಗಾಗಿ ಕಾರಲ್ಲಿ ಹೊರಡುವಾಗ್ಲೇನೆ ನಿಮ್ಮ ಜೊತೆ ಮಾತಾಡೋಕ್ಕೆ ಸಿಗೋದು. ಮನೇಲಿ ವಿಡಿಯೋ ಮಾಡಿದಾಗ ಮನೇಲೂ ಕೂಡ ಮಾತಾಡ್ತೀನಿ ನಿಮ್ಮ ಜೊತೆ. ಬನ್ನಿ. ಕರೆಕ್ಟ್ ಅಡ್ರೆಸ್ ಗೊತ್ತಿಲ್ಲ ಕರೆಕ್ಟಾಗಿ ಇವ್ರಿಗೆ. ಹೆಂಗೆಂಗೋ ಕರ್ಕೊಂಡು ಹೋಗ್ತವ್ರೆ, ಎಲ್ಲೆಲ್ಲಿ ಸುತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಅದು ಸ್ಕ್ಯಾನರ್ ಕೊಟ್ಟಿದ್ದಾರೆ, ಅದು ಸ್ಕ್ಯಾನು ಆಗಲಿಲ್ಲ. ನೋಡೋಣ. ಹಾಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ನಮಗೂ ಈ ಸೈಡು ಗೊತ್ತಿಲ್ಲ. ಇಲ್ಲೆಲ್ಲ ಸ್ವಲ್ಪ ಖಾಲಿ ಇದೆ. ಹಾಗೆಯೇ ರೈಲ್ವೆ ಗೇಟ್ ಕೂಡ ಇದೆ. ಸಮೋ ಹಾಯ್ 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 ಹೇಳಿದ ತಕ್ಷಣ ನೋಡಿ ಬಾಯ್ ಹೇಳ್ತಾ ಇದ್ದಾನೆ. ಅವನಿಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ವಂತೆ. ಇಷ್ಟ ಮತ್ತೆ ಮಾತಾಡು ಬಾ. ಆಟ ಆಡ್ತಾ ಇದ್ಯಾ? ಏನು ಆಟ ಆಡ್ತಾ ಇದ್ಯಾ? ರೂಬಿಕ್ಸ್ ಕ್ಯೂಬ್ ತೋರ್ಸು, ಹೆಂಗ್ ಮಾಡ್ತಾ ಇದ್ಯಾ? ಅವನಿಗೆ ಒಂದೊಂದು ಕಲರ್ ಸಾಲ್ವ್ ಮಾಡಕ್ ಗೊತ್ತು, ಪೂರ್ತಿಯಾಗಿ ಸಾಲ್ವ್ ಮಾಡಕ್ ಗೊತ್ತಿಲ್ಲ. ಯಾವ ಒಂದು ಕಲರ್ ಹೇಳ್ತೀವಿ ಆ ಕಲರ್ನ ಕರೆಕ್ಟಾಗಿ ಸಾಲ್ವ್ ಮಾಡ್ತಾನೆ. ಫುಲ್ಲು ಮಾಡೋಕ್ಕೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ ಅವನಿಗೆ. ನೋಡಿ, ಈ ಲೇಔಟಲ್ಲಿ ಬೆಮೆಲ್ ಲೇಔಟ್ ಅಂತ, ಇದು ಬೆಮೆಲ್ ಲೇಔಟ್ ಅಂತೆ. 3rd ಸ್ಟೇಜು ಫುಲ್ಲು ಖಾಲಿ ಇದೆ. ಯಾರೆಲ್ಲ ಸೈಡ್ ತಗೋಬೇಕಿದೆ ಅವರು ಬಂದು ಚೆಕ್ ಮಾಡಿ ತಗೊಳ್ಳಿ. ಅಲ್ಲೇನೋ ಬರ್ದಿದೆ, ರಜತಾದ್ರಿ ನಿಲಯಕ್ಕೆ ದಾರಿ ಅಂತೆ. ಯಾರೋ ಮನೆಯವರು ಹುಡ್ಕಕ್ಕಾಗೋದಿಲ್ವಲ್ಲ, ಮರಕ್ಕೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಯಾವ ಕಡೆ ಹೋಗೋದು ಗೊತ್ತಿಲ್ಲ. ಇಲ್ಲಿ ಯಾರನ್ನು ಕೇಳಕ್ಕೂ ಯಾರು ಇಲ್ಲ. ಕೇಳಿದ್ರೆ ಯಾರು ರೆಸ್ಪಾಂಡು ಮಾಡ್ತಿಲ್ಲ, ಗೊತ್ತಿಲ್ಲ ಅಂತಾರೆ ಒಂದೇ ಸಲಿಗೆ. ಗೃಹ ಪ್ರವೇಶದ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ತುಂಬಾ ಚೆನ್ನಾಗಿದೆ. ಸುತ್ತಮುತ್ತ ಖಾಲಿ ಸೈಟ್ಗಳು. ಮನೆಯನ್ನ ಕಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. 30-40 ಮೆಜರ್ಮೆಂಟ್ ಅಲ್ಲಿ 3 ಬೆಡ್ರೂಮ್ದು ಮನೆಯನ್ನ ಕಟ್ಟಿರೋದು. ಮನೆ ಒಳಗೆ ಹೋಗಿ ನಮಸ್ಕಾರನ ಮಾಡ್ಕೊಂಡು ಆಮೇಲೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅವರು ಒಳಗಡೆ ಕುತ್ಕೊಂಡು ಊಟ ಮಾಡ್ತಿದ್ರು. ಹಾಗಾಗಿ ಆಮೇಲೆ ವಿಡಿಯೋ ಮಾಡೋಣ ಅಂತ ಹೇಳಿ ನಾವು ಕೂಡ ಊಟಕ್ಕೆ ಅಂತ ಬಂದಿದೀವಿ. ಕಾನ್ ಕೋಸಂಬರಿ, ಹೆಸರು ಕಾಳು ಕೋಸಂಬರಿ, ಕೋಸ್ ಪಲ್ಯ, ಡ್ರೈ ಫ್ರೂಟ್ಸ್ ಪಾಯಸ, ಪುಳಿಯೋಗರೆ, ಅನ್ನ, ಸಾಂಬಾರ್, ಮಜ್ಜಿಗೆ ಹುಳಿ, ತಿಳಿ ಸಾರು, ಮೊಸರು ಅನ್ನ, ಒಬ್ಬಟ್ಟು, ಹೀಗೆ ಊಟನ ಮಾಡಿಸಿದ್ರು. ಅಡುಗೆ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಈಗ ಮತ್ತೆ ಮನೆಯೊಳಗೆ ಎಂಟರ್ ಆಗ್ತಾ ಇದೀವಿ. ಮನೆ ತುಂಬಾನೇ ಚೆನ್ನಾಗಿ ಕಟ್ಟಿದ್ದಾರೆ, ದೊಡ್ಡದಾಗಿ, ತುಂಬಾನೇ ವಿಶಾಲವಾಗಿದೆ. ಹೊರಗಡೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೇನೆ ಇನ್ನೊಂದು ಸ್ಪೆಷಲ್ ಅಂದ್ರೆ ಆನೆಗಳನ್ನ ಇಟ್ಟಿದ್ದಾರೆ ಎಂಟ್ರೆನ್ಸ್ ಅಲ್ಲಿ. ಮುದ್ದಾಗಿತ್ತು, ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಎಂಟ್ರೆನ್ಸ್ ಅಲ್ಲೇ ವರಂಡಾ, ಹಾಗೇನೆ ಶೂ ಬಾಕ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ UPS ಇಟ್ಕೊಳ್ಳೋದಿಕ್ಕೆ. ವುಡ್ ವರ್ಕ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಎಂಟರ್ ಆಗ್ತಾ ಇದ್ದಂಗೆ ಹಾಲು, ದೇವ್ರ ಮನೆ,
ಕಿಚನ್ನು, ಡೈನಿಂಗ್ ಹಾಲು, ಹಾಗೆ ಸುತ್ತ 3 ಬೆಡ್ರೂಮ್ಗಳು ಬರುತ್ತೆ. ತುಂಬಾ ಚೆನ್ನಾಗಿದೆ. ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿದ್ರು, ನಾವು ಕೂಡ ನಮಸ್ಕಾರ ಮಾಡ್ಕೊಂಡ್ವಿ. ಕಿಚನ್ ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ದೊಡ್ಡದಾಗೆ ಇದೆ ಕಿಚನ್ನು. ಇಂಟೀರಿಯರ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಗೊಂಬೆಗಳನ್ನು, ಶಾಸ್ತ್ರದ ಗೊಂಬೆಗಳನ್ನು ಇಟ್ಟು ಪೂಜೆ ಎಲ್ಲ ಮಾಡಿದ್ದಾರೆ. POP ವರ್ಕು, ಟಿವಿ ಕ್ಯಾಬಿನ್ನು, ವಾಲ್ ರೂಪ್ಸು ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಪೇಂಟ್ ಕಾಂಬಿನೇಷನ್ನು, ಫ್ಲೋರಿಂಗು ಎಲ್ಲ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಪ್ಲಾನಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಹಾಗಾಗಿ ಮನೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೇನೆ ಟಿವಿ ಕ್ಯಾಬಿನ್ಗೆ ಅಟ್ಯಾಚ್ ಆಗಿದೆ ಬಾತ್ರೂಮು. ಅದು ಬಾತ್ರೂಮ್ ಅಂತಾನೆ ಅನ್ಸೋದಿಲ್ಲ. ಮನೆ ತುಂಬಾನೇ ಚೆನ್ನಾಗಿದೆ, ನೋಡ್ತಾ ಹೋಗಿ. ಹಾಯ್, ಹಲೋ, ಹೌ ಆರ್ ಯು? ಮಳೆ ಬರೋ ತರ ಇದೆ. ಮಳೆ ಬರೋ ತರ ಆಗಿದೆ. ದೇವ್ರೆ ಮಳೆ ಬರ್ಸಪ್ಪ. ಮಳೆ ಬರಂಗಾಗುತ್ತೆ, ಮತ್ತೆ ಮೋಡ ಹೋಗ್ಬಿಡುತ್ತೆ. ಮಳೆ ಬರಂಗಾಗಿದೆ. ಹಿಂಗೋ ಪುಣ್ಯಕ್ಕೆ ಮಳೆ ಬಂದ್ಬಿಡ್ಲಿ, ಜೋರಾಗಿ ಬರ್ಲಿ, ದಬ್ಬ 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 ಬರ್ಲಿ. ಮಳೆ ಬಂದ್ಬಿಟ್ರೆ ಫುಲ್ ಖುಷಿ ಆಗುತ್ತೆ. ಗೃಹ ಪ್ರವೇಶ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಬಿಸಿಲು. ಈ ಸೀರೆ ಉಟ್ಕೊಂಡು ಜುವೆಲ್ಸ್ ಎಲ್ಲ ಹಾಕೊಂಡು ಯಾರಿಗ್ ಬೇಕು ಅನ್ಸುತ್ತೆ. ಮನೇಲಿ ಆರಾಮಾಗಿರ್ತೀವಿ. ಈ ರೆಡಿಯಾಗಿ ಹೊರಗಡೆ ಮಳೆ ಬಂದು ಆನೆಕಲ್ ಬಿದ್ದು ತಿಂತ್ಯಾ ಆನೆಕಲ್ನ? ಮನೆ ಜಗ್ಲಿ ಮೇಲೆ ಬಿದ್ರೆ ನಮ್ಮ ಮನೆ ಒಳಗಡೆನೂ ಅದನ್ನೇ ಎತ್ಕೋತೀನಿ. ಈಗಿನವ್ರಿಗೆ ಎಲ್ರ ಮನೇಲೂ ಫ್ರಿಡ್ಜ್ ಇರುತ್ತೆ, ಎಲ್ರ ಮನೇಲೂ ಐಸ್ ಕ್ಯೂಬ್ಸ್ ಇರುತ್ತೆ. ಆಗ ನಮಗೆ ಯಾವ ಫ್ರಿಡ್ಜು ಇರ್ತಿರ್ಲಿಲ್ಲ, ಯಾವ ಐಸ್ ಕ್ಯೂಬ್ಸ್ ಇರ್ತಿರ್ಲಿಲ್ಲ. ನಮಗೆ ಖುಷಿ. ಬಿದ್ದ ತಕ್ಷಣ ಮಳೆ ಬಂದು ತೊಳ್ದಂಗೆ ಆಗಿರೋದನ್ನೆಲ್ಲ ಬಿದ್ದ ತಕ್ಷಣ ಎತ್ಕೊಂಡು ಬ್ಯಾಗ್ ಹಾಕೋತಾ ಇದ್ವಿ. ಒಳ್ಳೇದು ಅಂತ ಹೇಳ್ತಾರೆ ಅದನ್ನು ತಿನ್ನೋದ್ರಿಂದನೂ. ಬ್ರಾಹ್ಮಣರ ಮನೆ, ಬ್ರಾಹ್ಮಿಣ್ಸ್ ಎಲ್ಲರಿ ಅವರು, ಬ್ರಾಹ್ಮಿನ್ಸ್ ಮನೆ ಗೃಹ ಪ್ರವೇಶ ಚೆನ್ನಾಗಿ ಮಾಡಿಸಿದ್ರು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಅವರು ಊಟ ಬಡಿಸೋ ರೀತಿ ಬೇರೆ, ಹಾಗೆ ಅವ್ರದ್ದು ಊಟದ ಟೇಸ್ಟು ಕೂಡ ಬೇರೆ. ನೋಡಿದರೆ ಏನೆಲ್ಲ ಅಡುಗೆ ಮಾಡಿಸಿದ್ರು ಅಂತ. ಪುಳಿಯೋಗರೆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಹಾಗೆ ಸಾಂಬಾರ್ಗೆ ಮುಂಚೆ ಒಂದೇನೋ ತೊವ್ವೆ ಥರ ಹಾಕ್ತಾರೆ, ತುಪ್ಪ ಹಾಕ್ತಾರೆ, ಸಖತ್ತಾಗಿರುತ್ತೆ. ಹಾಗೆಯೇ ಸೈಡಲ್ಲಿ ಏನೋ ಗೊಜ್ಜು ಹಾಕಿರ್ತಾರೆ, ಅದು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ. ಮಜ್ಜಿಗೆ ಹುಳಿ, ಇದು ತಿಳಿ ಸಾಂಬಾರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅವ್ರದ್ದು ಎಲ್ಲ ಟೇಸ್ಟ್ ಆಗಿತ್ತು, ಎಲ್ಲ ಚೆನ್ನಾಗಿತ್ತು. ಆದರೆ ಊಟ ಆದಮೇಲೆ ಸ್ವೀಟ್ಸ್ ಬಡಿಸ್ತಾರೆ ಅಲ್ಲ ರೀ? ಹೆಂಗ್ ಅನ್ಸ್ತು? ಊಟ ಆದ್ಮೇಲೆ ಸ್ವೀಟ್ ಕೊಡ್ತಾರಲ್ಲ, ಅದಕ್ಕೆ ಅದೇ ಚಂದನಾ? ಈಗ ಸಮ್ಮರ್ ಅಲ್ವಾ, ಸ್ವೀಟ್ ತಿನ್ಬಿಟ್ಟು ರೈಸ್ ತಿನ್ನಕ್ಕಾಗಲ್ಲ. ಆಗಲ್ಲ. ರೈಸ್ ತಿನ್ಬಿಟ್ಟು ನನಗೆ ಹೋದ ತಕ್ಷಣನೇ ಗೊತ್ತಾಯ್ತು ಇವ್ರದ್ದು. ಸ್ವಲ್ಪ ವೆಯ್ಟ್ ಮಾಡಿದ್ವಿ, ಬೇರೆಯವ್ರಿಗೆ ಬಡಿಸ್ತಿದ್ರಲ್ಲ, ಹಾಗಾಗಿ ನಾವು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಅವಾಗ ಗೊತ್ತಾಯ್ತು ಇವ್ರದ್ದು ಬ್ರಾಹ್ಮಿಣ್ಸ್ ಅಡುಗೆ ಅವರು ಬಡಿಸೋದು ಸ್ವೀಟ್ನ ಲಾಸ್ಟಲ್ಲಿ ಅಂತ. ಹಾಗಾಗಿ ನಂಗೆ ಗೊತ್ತಾಗಿ ಸ್ಟಾರ್ಟಿಂಗಲ್ಲಿ ರೈಸ್ ಜಾಸ್ತಿ ತಿನ್ನಲಿಲ್ಲ. ಸ್ವೀಟಿಗೆ ವೆಯ್ಟ್ ಮಾಡಿ ಸ್ವಲ್ಪ ರೈಸ್ ತಿಂದೆ, ಆಮೇಲೆ ಸ್ವೀಟ್ ತಿಂದೆ. ರೈಸ್ ಸ್ಟಾರ್ಟಿಂಗಲ್ಲೇ ತಿಂದುಬಿಟ್ರೆ ನಮಗೆ ಸ್ವೀಟ್ ತಿನ್ನಬೇಕು ಅಂತಲೂ ಅನಿಸೋದಿಲ್ಲ. ಸ್ವೀಟ್ ತಿನ್ನೋಕ್ಕೆ ಜಾಗನೂ ಇರೋದಿಲ್ಲ. ಹಾಗಾಗಿ ಲಾಸ್ಟಲ್ಲಿ ಸ್ವೀಟ್ ತಿಂದೆ. ಊಟ ಚೆನ್ನಾಗಿತ್ತಾ ರೀ? ಸೂಪರ್ ಆಗಿತ್ತಾ? ಊಟ ಚೆನ್ನಾಗಿತ್ತು. ಬಡ್ಸೋರು ಸ್ವಲ್ಪ ಗಲಿಬೆ, ಬಿಸಿಲು, ಶೆಕೆ ಅವ್ರಿಗೆ. ಮತ್ತೆ ಈವ್ನಿಂಗ್ ಇನ್ನೊಂದು ಪ್ರೋಗ್ರಾಮ್ ಇರುತ್ತೆ. ಚೆನ್ನಾಯ್ತು. ಮನೆ ಅಂತೂ ಸಖತ್ತಾಗಿತ್ತಲ್ಲ ರೀ? ಮನೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಹಾಗೇನೆ ಈಗ 3 ಬೆಡ್ರೂಮ್ ಮನೆ. ಲೇಟೆಸ್ಟ್ ಟೆಕ್ನಾಲಜಿ ಬಳಸ್ಕೊಂಡಿದ್ದಾರೆ. ಒಂದು ವಾಶ್ರೂಮ್ ಐಡ್ ಆಗಿರೋದಿರೋದು, ಅದನ್ನು ತೋರ್ಸಕ್ ಆಗಿಲ್ಲ ಇದ್ರ ವಾಶ್ರೂಮ್ ಅಲ್ಲಿ. ಹಾಗಾಗಿ ಹಾಲಲ್ಲೇ ಟಿವಿ ಕ್ಯಾಬಿನ್ ಬರುತ್ತಲ್ಲ, ಟಿವಿ ಕ್ಯಾಬಿನ್ಗೆ ಸೇರ್ಸ್ಕೊಂಡ್ಬಿಟ್ಟಿದ್ದಾರೆ ಬಾತ್ರೂಮ್ನ. ಬಾತ್ರೂಮ್ ಅಂತಾನೆ ಅನ್ಸೋದಿಲ್ಲ, ಬಾತ್ರೂಮ್ ಅನ್ಸೋದೇ ಇಲ್ಲ. ಹಾಗೇನೆ ಕಿಚನಲ್ಲಿ ನೋಡಿದ್ದೀರಾ ನೀವು, ಬೊಂಬೆಗಳೆಲ್ಲ ಇಟ್ಟಿದ್ದಾರೆ, ಶಾಸ್ತ್ರದ ಬೊಂಬೆಗಳು. ಅದೆಲ್ಲ ತುಂಬಾ ಇಷ್ಟ ಆಯಿತು. ದೇವ್ರ ಮನೆ ತುಂಬಾ ಚೆನ್ನಾಗಿದೆ, ನೋಡಿರ್ತೀರ ವಿಡಿಯೋದಲ್ಲಿ, ಮತ್ತೆ ನಾನು ಹೇಳೋಷ್ಟೇನಿಲ್ಲ. ಚೆನ್ನಾಗಿತ್ತು. ಒಂದೊಂದು ಕಡೆ ಫಂಕ್ಷನಿಗೆ ಹೋದ್ರು ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸಮ್ಮು ಯಾಕೋ ಇವತ್ತು ಸಪ್ಪೆ ಆಗ್ಬಿಟ್ಟಿದ್ದಾನೆ, ಏನೋ ಮಾತಾಡ್ತಿಲ್ಲ. 3 ಐಸ್ ಕ್ರೀಮ್ ತಿಂದಿದ್ದಾನೆ. ಅವಂದು ಫಸ್ಟ್ ಐಸ್ ಕ್ರೀಮ್ ತಿಂದ, ನಾನು ಬಾಯಿಗೆ ಇಡ್ತಾ ಇದ್ದಂಗೆ ನಮ್ದು ಮಾತ್ರ 2 ಕದ್ದು ತಿಂದ. ನಾವು ಐಸ್ ಕ್ರೀಮ್ ತಿಂತಾ ನಾನು ಐಸ್ ಕ್ರೀಮ್ ಬಾಯಿಗೆ ಇಡ್ತಾ ಇದ್ದಂಗೆ ಅಮ್ಮ ನನಗೂ ಒಂದು ಬೈಟು ಅಂತ. ಆಮೇಲೆ ನಾನು ಒಂದು ಸ್ಪೂನ್ ತಿಂದ್ಬಿಟ್ಟು ಅವನಿಗೆ ಕೊಟ್ಟೆ. ಅವರಪ್ಪ ನನ್ನ ಹತ್ರ ಕೇಳ್ತಾ ಇದ್ದೀನಿ ನೋಡಿ, ತಗೊಳ
ಕೇಳಪ್ಪ ಮಗನೇ ಅಂತ ಫಸ್ಟೇ ಕೊಟ್ಬಿಟ್ರು. ಐಸ್ ಕ್ರೀಮ್ ಸ್ವಲ್ಪ ಅವನೇನ್ ಕೇಳಿಲ್ಲ, ನಾನೇ ಕೊಟ್ಟಿದ್ದು. ಆದ್ರೆ ಮನ್ಸಲ್ಲಿತ್ತು ಕೇಳ್ಬೇಕು ಕೇಳ್ಬೇಕು ಕೇಳ್ಬೇಕು, ಪಪ್ಪನ್ನ ತಿರ್ಸ್ಕೋಬೇಕು ಅಂತ. ಪಪ್ಪ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಐಸ್ ಅವ್ ಏನ್ ಮಾಡ್ದ ಗೊತ್ತಾ, ಪಪ್ಪ ಅಲ್ಲಿ ನೋಡು ಅಂತ ಅಂದ್ಬಿಟ್ಟು ಆ ಕಡೆ ತೋರ್ಸ್ಬಿಟ್ಟು ಎತ್ಕೊಂಡು ತಿಂದ್ಬಿಟ್ಟ. ಇಲ್ಲ ಹೇಳು ಮಗನೇ, ಏನ್ ಹೇಳು ಪಪ್ಪ ಬರೀ ಸುಳ್ಳು ಹೇಳೋದಲ್ಲ. ಇಲ್ಲ ಮಾನ ಇಲ್ಲ ಮರ್ಯಾದಿಲ್ಲ. ಹೇಳು ಮಗನೇ, ಏನ್ ಹೇಳ್ತ ಪಪ್ಪ ಸುಳ್ಳು ಹೇಳುತ್ತಲ್ಲ. ಬಾಯ್ಲಿ ಮೋಡ ನೋಡಿ, ಫುಲ್ ಮೋಡ ಬಂದ್ಬಿಡ್ತಲ್ಲ ರೀ. AC ಆನ್ ಮಾಡೋದಕ್ಕೆ ಕಾಣಿಸುತ್ತೆ. ಹೌದಾ, AC ಆನ್ ಮಾಡಿದಕ್ಕೆ ಕಾಣಿಸುತ್ತಾ? ಫೀಲ್ ತಾನೇ ಆಗ್ಬೇಕು AC. ಇಲ್ಲಿ AC ಇದೆ, AC ಕೂಲ್ ಫೀಲ್ ಆಗುತ್ತೆ. ಹೊರಗಡೆ ಒಳಗಡೆ ಕಾರ್ ಒಳಗಡೆ ಫುಲ್ ಕೂಲ್ ಆಗಿದೆ. ಬಿಸಿ ಗಾಳಿ ಬರ್ತೈತೆ ಇಲ್ಲಿ. ಹೊರಗಡೆ ಫುಲ್ ಬಿಸಿ ಗಾಳಿ, ಆದ್ರೆ ವೆದರ್ ಒಂಥರ ಫುಲ್ಲು ಕ್ಲೌಡಿ ಆಗಿ ತುಂಬಾ ಚೆನ್ನಾಗಿದೆ. ಒಳಗಡೆ ಕೂಲ್ ಆಗಿದೆ. ಎರಡಕ್ಕೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತೈತೆ ಅಲ್ವಾ? ಹೌದೌದು, ಇವಾಗ ಹೌದೌದು ಅಂತೆ. AC ಇಲ್ಲಾಂದ್ರೆ ಕಾರಲ್ಲಿ ನೀವು ಕುತ್ಕೊಳ್ಳಕ್ಕೂ ಆಗೋದಿಲ್ಲ. ಯಪ್ಪ ಬೆಂದೋದಂಗ ಆಗ್ಬಿಡ್ತೀವಿ. ಅದಕ್ಕಿಂತ ಕಾರ ಬೇಡ, ಆರಾಮಾಗಿ ನಡ್ಕೊ ಹೋಗೋಣ ಅನ್ಸುತ್ತೆ. ನಡ್ಕೊ ಹೋಗ್ತೀವ್ರಿ ನಾವು. ಈಗ ನಡ್ಕೊಂಡು ಕಾರಲ್ಲಿ ಬರಕ್ಕೇನೆ 100 ಸತಿ ಯೋಚನೆ ಮಾಡೋದು, ಹೋಗೋದಾ ಬೇಡವಾ, ಇಲ್ಲ ಬರಲ್ಲ ಅಂತ ಫಸ್ಟ್ ಒಂದ್ಸತಿ ಕಾಲ್ ಮಾಡಿ ಹೇಳೋದು, ಏ ಬಾಬಾ ಅಂತ ಅವ್ರು ಹಿಂಸೆ ಮಾಡೋದು. ಕಾರಲ್ಲಿ ಹೋಗೋದ ಬರೋದು 100 ಸತಿ ಯೋಚನೆ ಮಾಡಿದ್ ಸರಿ, ಗೃಹ ಪ್ರವೇಶಕ್ಕೆ ಒಂದೇ ಸತಿ ಯೋಚನೆ ಮಾಡಿ. ಗೃಹ ಪ್ರವೇಶಕ್ಕೂ ಮತ್ತೆ ಜ್ಯೂಸ್ ತಗೋಬೇಕಿತ್ತಲ್ವಾ? ನೋಡಿ, ಇವರು ನಮ್ದು ಒಂದ್ ಕೆಲ್ಸಕ್ಕೂ ಹೆಲ್ಪ್ ಮಾಡೋದಿಲ್ಲ. ಎಲ್ಲ ಅಲ್ಲಿ ಇಸ್ಕೊತೀನಿ ಬಾಟಲ್ ಎಷ್ಟೊಂದು ತಗೊಂಡೋಗ್ತಾರಲ್ವಾ, ನಾವ್ ಇಟ್ಕೊಂಡ್ ಕೊಡ್ತೀವಿ ಅಲ್ಲಿ. ಕೊಡ್ತೀವಿ ಅಂದ್ಬಿಟ್ಟು ಮೆಲ್ಲಗೆ ಒಂದ್ ತಗೊಂಬೇಡ. ಒಂದ್ ಜ್ಯೂಸ್ ಬಾಟ್ಲ್ ತಗೋತಾರದು. ಅಲ್ಲಿ ನೋಡಿ ಜ್ಯೂಸ್ ತಗೊಂಡೋಗ್ತಾರೆ ಅಷ್ಟೊಂದು. ಒಂದೇ ಒಂದು ಜ್ಯೂಸ್ ಬಾಟ್ಲ್ ಕೊಡ್ಸತ್ತೆ ಯಾಕಷ್ಟೊಂದು ಪಪ್ಪ ಗುಡ್ಸಿ ಪಪ್ಪ ಅನ್ಕೊಂಡು ಅಲ್ಲಿ ಜ್ಯೂಸ್ ಶಾಪ್ ಹತ್ರ ನಿಲ್ಸು ತಾಳಂತೆ. ಅವನು ಮಾಸ ಮತ್ತೆ ಇನ್ನೆಂತ ಜ್ಯೂಸ್, ಸ್ಪ್ರೈಟ್ ಎರಡನ್ನೂ ಗ್ಲಾಸ್ ಅಲ್ಲಿ ಹಾಕಿ ಐಸ್ ಕ್ರೀಮ್ ಸ್ಟಿಕ್ ಹಾಕಿ ಐಸ್ ಕ್ರೀಮ್ ಮಾಡ್ಬೇಕಂತೆ. ಐಸ್ ಕ್ರೀಮ್ ಸ್ಟಿಕ್ ತಗೋಬೇಕಲ್ಲ, ಇದಿದೆಯಲ್ಲ ಯೂಸ್ ಅಂಡ್ ಥ್ರೋ ಸ್ಪೂನು ಉಡಂದು, ಅದೇ ಹಾಕಿದ್ರೆ ಅದೇ ಐಸ್ ಕ್ರೀಮ್ ಸ್ಟಿಕ್ಕು. ಎಲ್ಲಾನು ತಗೊಳಕಾಗುತ್ತೆ ಸಮ, ಎಲ್ಲಾನು ತಗೊಳ್ಳೋದ ಅಂತ ಹೇಳ್ಬಾರ್ದು ಯಾವತ್ತು. ಮನೇಲಿ ಏನಿರುತ್ತೆ ಅದು ಇಲ್ವಾ, ಸ್ಟೀಲ್ ಸ್ಪೂನ್ ಇರ್ತಲ್ಲ ಸಮು, ಅದನ್ನೇ ಉಲ್ಟಾ ಹಾಕ್ಬಿಡೋದು. ಅದೇ ಆಗುತ್ತೆ ಹಿಡ್ಕೊಳಕ್ಕೆ ಅಲ್ವಾ. ಮತ್ತೆ ಎಲ್ಲಿ ಕುಲ್ಫಿ ಇದಿತ್ತಲ್ಲ ನಮ್ಮ ಮನೇಲಿ, ಅದೇ ಏನು ಇಡಲ್ಲ, ಅದು ಆಟ ಆಡೋ ಸಾಮಾನ್ ತರ ಸಿಗುತ್ತೆ ಅವನಿಗೆ. ತೆಗೆದು ಓಡ್ದಿ ಬಿಸಾಕಿ ಒಂದು ಬೂಸ್ಟ್ ತಗೊಂಡ್ರೆ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಅದು ಐಸ್ ಕ್ರೀಮ್ ಇದ್ ಮಾಡಕ್ಕೋಸ್ಕರನೇ ತಗೊಂಡಿದ್ದು. ಬೂಸ್ಟ್ ಸ್ಕೂಲ್ ನಳ್ಳಿಲಿ, ನಮ್ಮ ಸ್ಕೂಲಿನ ನಳ್ಳಿಲಿ ನಳ್ಳಿ, ನಿಮ್ ಸ್ಕೂಲಲ್ಲಿ ನಳ್ಳಿ ಅಲ್ಲ ನಲ್ಲಿ, ಅಲ್ಲಿ ನಮ್ಮ ಸ್ಕೂಲಲ್ಲಿ ಬುಕ್ ಇತ್ತಲ್ಲ, did not train for 3 years. ಹೇಳು ಅಷ್ಟರಲ್ಲಿ ಎಷ್ಟೊಂದು ಮರ ಬೆಳೆಸೋದಿತ್ತು. ಹೌದು 3 years ಅಲ್ಲಿ ಅಲ್ಲ. ಅದು ಕುಲ್ಫಿ ತಗೊಂಡು ಅಲ್ಲ, ಕುಲ್ಫಿದು ಯಾವ್ದು ಕೊಟ್ಟಿದಂದ್ರೆ ಇಲ್ಲಿ ಯಾವ್ದೋ ಹಾಸ್ಪಿಟಲ್ ಆಗಿದೆ, ಆದಿತ್ಯ ಸಂಜೀವಿನಿ ಅಂತೆ. ಎಮರ್ಜೆನ್ಸಿ ಕೇರ್, ತುರ್ತು ಚಿಕಿತ್ಸೆ. ನಾನು ಕನ್ನಡ ಮೀಡಿಯಂ ಅಲ್ಲೇ ಓದಿರೋದು. ಅದಕ್ಕೆ ಇಂಗ್ಲಿಷೇ ಬರಲ್ಲ ಅವ್ರಿಗೆ. ನಂಗೆ ಕನ್ನಡನೇ ಬರಲ್ವಾ? ಅವನಿಗೆ ಇಂಗ್ಲಿಷ್ ಬರಲ್ಲ, ಕನ್ನಡನೂ ಬರಲ್ಲ ಅಲ್ವಾ? ಬಕಾಸುರ ಬಾಡೂಟಿಗೆ ರಾಕ್ಷಸ ಬಾಡೂಟ ಅಂತ ಹಾಕ್ಬಿಟ್ಟಿದ್ಯಾ. ಅಯ್ಯೋ ದೇವಾ, ನೋಡಿ ಇವರು ಏನೇನೋ ಹೇಳ್ತಾರೆ, ಬಕಾಸುರ ಬಾಡೂಟಕ್ಕೆ ರಾಕ್ಷಸ ಬಾಡೂಟ ಅಂತ. ಬರೀ ಇದೆ, ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಇವರು. ಇದು ಅದು MTRದು ಇದು ತಗೊಂಡಿದ್ವಲ್ಲ, MTRದು ಬಾದಾಮ್ ಮಿಕ್ಸ್ ತಗೊಂಡಾಗ ಅದು ಕುಲ್ಫಿ ಮೌಲ್ಡ್ಸ್ ಕೊಟ್ಟಿದ್ದು. ಇಲ್ಲೇ ಯಾವುದೋ ಬೇಕ್ರಿ ಇದೆಯಲ್ಲ ಮುಂದೆ, ಒಂದು ಸಣ್ಣದೊಂದು ಸ್ಲೈಸು ಮತ್ತೆ ಒಂದು 7up ತಗೊಂಡ್ಬಾ. 7up ಸ್ಪ್ರೈಟ್ ಸಮು ಜ್ಯೂಸ್ ತಗೊಳಕ್ಕೆ ಹೋಗಿದ್ದಾನೆ. ಕೇಳೋದಿಲ್ಲ, ವೆಯ್ಟ್ ಮಾಡ್ತಾ ಇರ್ತಾನೆ ಅವರೇ ಬಂದು ಇವನ್ನ ಕೇಳಲಿ ಅನ್ನೋವರೆಗೂ. ಇವನೇ ಜೋರಾಗಿ ಸ್ಲೈಸ್ ಕೊಡಿ, ಜ್ಯೂಸ್ ಕೊಡಿ ಅಂತ ಏನು ಕೇಳೋದಿಲ್ಲ. ಅವರೇ ಬಂದು ಇವನ್ನ ಏನು ಅಂತ ಕೇಳಬೇಕು. ಹಾಗೇನೆ ಅವರು ಕೋಲ್ಡ್ ಇಲ್ಲ ಅಂತ ಹೇಳ್ತಾ ಇದಾರೆ. ಪರವಾಗಿಲ್ಲ ಕೊಡಿ ಅಂತ ಹೇಳಿ ತಗೊಂಡು ಬಂದ್ವಿ. ಮನೆಗೆ ಬಂದ್ವಿ. ರೀಚ್ ಆಗಿ ಒಂದು 5 minutes ಅಲ್ಲಿ ಗಾಳಿ ಸಿಕ್ಕಾಪಟ್ಟೆ, ಗಾಳಿ ಸೌಂಡು ಎಲ್ಲ ಕೂಡ ಬಂತು. ಮಳೆ ಕೂಡ ಶುರು ಆಯ್ತು. ಜೋರಾಗಿ ಬರ್ತಿದೆ, ಹೀಗೆ ಕಂಟಿನ್ಯೂ ಆಗಲಿ. ಹಾಗೇನೆ
ತುಂಬ ಗಾಳಿ ಕೂಡ ಇದೆ, ಮಳೆ ಬರ್ತಾ ಇದೆ. ಬಿರುಗಾಳಿ ಜೊತೆಗೆ ಮತ್ತೆ ಡಿಸಾಸ್ಟರ್, ಮಳೆ ಮತ್ತೆ ಬಿರುಗಾಳಿ, ಅದಕ್ಕೆ ಲೈಕ್ ಡಿಸಾಸ್ಟರ್ ಆಗ್ತಿದೆ. ಈ ಮಳೆ ಇಲ್ಲಿವರೆಗೂ ಹೊಡಿತಿದೆ, ಆನೆಕಲ್ ಬೀಳ್ತಿದೆ ಅನ್ಸುತ್ತೆ ಜೋರಾಗಿ. ಮಳೆ ಬಂತು ಆಗ್ಲಿದ್ರೆ ಇನ್ನೂ ಗಾಳಿ ಬೀಸುತ್ತದೆ. ಮಳೆ ಸಖತ್ತಾಗಿ ಬರ್ತೈತೆ. ಕಂಟಿನ್ಯೂಸ್ ಆಗಿ ಒಂದು 2 ಅವರ್ಸ್ ಹಿಂಗೆ ಮಳೆ ಬಿದ್ದರೆ ಭೂಮಿ ತಂಪಾಗುತ್ತೆ. ಭೂಮಿ ತಂಪಾದಷ್ಟು ಸೆಕೆ ಕಮ್ಮಿ ಆಗುತ್ತೆ, ಬಿಸಿಲು ಕಮ್ಮಿ ಆಗುತ್ತೆ. ಈಗ ಏನಾಗಿದೆ ಅಂದರೆ ನಮಗೆ ಈಗ ಒಂದು 15 ಡೇಸ್ ಬ್ಯಾಕ್ 2 ಸಲ ಮಳೆ ಬಂತು ಸಣ್ಣದಾಗಿ. ಭೂಮಿ ತುಂಬಾ ಕಾದೋಗ್ಬಿಟ್ಟಿರುತ್ತೆ. ಕಾದ್ಮೇಲೆ ಮಳೆ ಬಂದರೆ ಶಾಖ ಇನ್ನೂ ಜಾಸ್ತಿ ಆಗಿರುತ್ತೆ. ನೀರಿದ್ದಾಗ ನಾವು ಹಂಚ ಮೇಲೆ ಹೇಗೆ ನೀರನ್ನು ಚಿಮ್ಮಿಸಿದಾಗ ಹಬೆ ಬರುತ್ತೆ, ಹಾಗೇ ಆಗ್ಬಿಟ್ಟಿತ್ತು. ಈಗಂತೂ ತುಂಬಾ ಬಿಸಿಲಿತ್ತು, ಒಳ್ಳೆ ಮಳೆ ಹೊಡಿತದೆ. ಒಂದು 2 ಅವರ್ಸ್ ಮಳೆ ಬಂದುಬಿಟ್ರೆ ಭೂಮಿ ತಂಪಾಗೋಗುತ್ತೆ. ಇದೇ ಥರ ಬಿರುಗಾಳಿ ಎಲ್ಲ ಕಡೆ ಗಾಳಿ ಬರಬಾರ್ದು. ಗಾಳಿ ಬಂದರೆ ಬೇರೆ ಕಡೆ ಹೊರಟೋಗ್ಬಿಡುತ್ತೆ, ಮಳೆ ದೂರ ಹೋಗ್ಬಿಡುತ್ತೆ. ಗಾಳಿ ಬರಬಾರ್ದು, ಮಳೆ ಮಾತ್ರ ಬರಬೇಕು. ಹಾಗೆ ಕಾರ್ಗಳೆಲ್ಲ ಕ್ಲೀನಾಗಿ ವಾಶ್ ಆಗ್ತಾಯಿದೆ. ಮನೆ ಟೆರಸ್ಸು, ಇದು ಸಿಟ್ಔಟ್ಸು ಎಲ್ಲ ತುಂಬ ಧೂಳಾದಂಗೆ ಆಗ್ಬಿಟ್ಟಿತ್ತು, ಎಲ್ಲ ಕ್ಲೀನ್ ಆಗ್ತಾ ಇದೆ. ಖುಷಿ ಆಗ್ತಿದೆ ಸುಮ್ಮನೆ ಮಳೆ ಬರ್ತಾ ಇರೋದು. ಎಷ್ಟು ಖುಷಿ, ತುಂಬ ಖುಷಿ. ನಾನು ಇವಾಗ ಆಚೆ ಹೋಗ್ಬಿಟ್ಟು ಆ್ಯಕ್ಚುಲಿ ಆನಿಕಲ್ ಬೀಳ್ತೈತೆ. ಆನಿಕಲ್ ಬೀಳುತ್ತೆ ಅಂತ ಹೇಳ್ದೆ ನಾನು ಈಗ ತಾನೆ. ಆನಿಕಲ್ ಬೀಳ್ತೈತೆ, ಕಾಣಿಸ್ತಿರ್ಬೋದು ಅನಿಸುತ್ತೆ. ಮಳೆ ಬಂದಿದ್ದು ತುಂಬಾ ಖುಷಿ ಆಯಿತು. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.